ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ನಾನು 16 ವರ್ಷದವನಾಗಿದ್ದಾಗ ನಾನು ಮತ್ತು ನನ್ನ 20 ವರ್ಷದ ಸಹೋದರಿ ನನ್ನ ತಾಯಿಯೊಂದಿಗೆ ದೇಶದಾದ್ಯಂತ ಪ್ರವಾಸಕ್ಕೆಂದು ಹೋಗಿದ್ದೆವು. ಆವತ್ತು ತುಂಬಾ ತಡ ಆಗಿತ್ತು, ಆದರೆ ನಾವು ಇನ್ನೂ ವಿಶ್ರಾಂತಿ ಇಲ್ಲದೆ ಸಾಗುತ್ತಿದ್ದೆವು. ನಾವು ಎಂತಹ ರಾಜ್ಯದಲ್ಲಿ ಚಾಲನೆ ಮಾಡುತ್ತಿದ್ದೆವು ಎಂದರೆ ನಮಗೆ ಗಾಡಿಗೆ ಪೆಟ್ರೋಲ್ ಮತ್ತು ಆವತ್ತು ಉಳಿದುಕೊಳ್ಳಲು ವಿಶ್ರಾಂತಿ ನಿಲಯದ ಅಗತ್ಯವಿತ್ತು. ಆದ್ದರಿಂದ ನಾವು ಆ ರಾಜ್ಯದ 200 ಮೈಲಿಗಳ ಒಳಗಿರುವ ಒಂದು ಏಕೈಕ ವಿಶ್ರಾಂತಿ ನಿಲ್ದಾಣದಲ್ಲಿ ಆವತ್ತು ತಂಗಲು ನಿರ್ಧರಿಸುತ್ತೇವೆ. ಅದರಂತೆ ನಮ್ಮ ಗಾಡಿಯಲ್ಲಿ ಮುಂದೆ ಹೋಗುತ್ತಿದ್ದ ನಮಗೆ ತಿಳಿಯುತ್ತದೆ, ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇನ್ನೇನು ಖಾಲಿಯಾಗುತ್ತಿದೆ ಎಂದು. ಗಾಡಿಗೆ ಪೆಟ್ರೋಲ್ ತುಂಬಿಸುವುದಕ್ಕಾಗಿ ನಾವು ಅಲ್ಲಿಯೇ ಹತ್ತಿರದಲ್ಲಿ ಇದ್ದ ಪೆಟ್ರೋಲ್ ಬಂಕ್ಗೆ ಹೋದೆವು. ಆ ಪೆಟ್ರೋಲ್ ಬಂಕ್ನಲ್ಲಿ ರೋಡ್ ಟ್ರಿಪ್ ಮಾಡುತ್ತಿದ್ದ ಹದಿಹರೆಯದವರಿಂದ ತುಂಬಿದ ಒಂದು ವ್ಯಾನ್ ಇತ್ತು. ಹಾಗೆಯೇ ನಮ್ಮ ಮುಂದೆ ಬಂಕ್ನಲ್ಲಿ ನಿಲ್ಲಿಸಿದ ಬೂದು ಬಣ್ಣದ ಸಣ್ಣ ಕಾರು ಇತ್ತು. ಅದರ ಹೊರಗೆ 2 ಯುವಕರು ನಿಂತಿದ್ದರು. ಅದೇ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ನಮಗೆ ಆವತ್ತು ಉಳಿದುಕೊಳ್ಳಲು ಬೇಕಾದ ವಿಶ್ರಾಂತಿ ನಿಲಯವೂ ಸಹ ಇತ್ತು. ನಾವು ದಿನಗಟ್ಟಲೆ ರಸ್ತೆಯಲ್ಲಿ ಹೋಗುತ್ತಿದ್ದೆವು. ರಾತ್ರಿಯಲ್ಲಿ ಅನೇಕ ಪೆಟ್ರೋಲ್ ಬಂಕ್ಗಳನ್ನು ನೋಡಿದ್ದೇವೆ, ಆದರೆ ಇಲ್ಲಿಯವರೆಗೂ ಇಂತಹ ಅನುಭವ ನಮಗೆ ಎಂದಿಗೂ ಆಗಿರಲಿಲ್ಲ. ನನ್ನ ತಾಯಿ ಮತ್ತು ಸಹೋದರಿ ಒಳಗೆ ಹೋದರು. ನಾನು ಕಾರಿನಲ್ಲಿಯೇ ಇದ್ದೆ. ಆ ಹದಿಹರೆಯದವರು ಇದ್ದ ವ್ಯಾನಿಗೆ ಪೆಟ್ರೋಲ್ ಹಾಕಿಸಿಕೊಂಡು ಅಲ್ಲಿಂದ ವೇಗವಾಗಿ ತೆರಳುತ್ತಾರೆ. ನಾನು ನಮ್ಮ ಮುಂದೆ ಇದ್ದ ಕಾರನ್ನು ನೋಡುತ್ತಿದ್ದೆ. ಅದರ ಹೊರಗೆ ನಿಂತಿದ್ದ 2 ವ್ಯಕ್ತಿಗಳು ಸ್ವಲ್ಪವೂ ಚಲಿಸಲಿಲ್ಲ. ನಾವು ಬಂದಾಗಿನಿಂದ 1 ಇಂಚು ಇದ್ದ ಜಾಗದಿಂದ ಕದಲಲಿಲ್ಲ. ಆ 2 ಯಾರೊಂದಿಗೂ ಮಾತನಾಡುತ್ತಲೂ ಇರಲಿಲ್ಲ. ಅವರು ಸುಮ್ಮನೆ ನಿಂತಿದ್ದರು, ಇನ್ನು ಕಲ್ಲಿನಂತೆ. ನಾನು ಇದೇನು ಆಶ್ಚರ್ಯ ಎಂದು ನೋಡುತ್ತಲೇ ಇದ್ದೆ. ಅಷ್ಟರಲ್ಲಿ ನನ್ನ ಸಹೋದರಿ ಮತ್ತು ತಾಯಿ ಕಾರಿನ ಬಳಿಗೆ ಓಡಿ ಬಂದರು. ಅವರು ಕಾರನ್ನು ಹತ್ತಿ ಕುಳಿತ ತಕ್ಷಣ ಆ 2 ವ್ಯಕ್ತಿಗಳು ತಮ್ಮ ದೇಹದ ಉಳಿದ ಭಾಗಗಳನ್ನು ಚಲಿಸದೆ ಅಥವಾ ತಿರುಗಿಸದೆ ನಿಧಾನವಾಗಿ ನಮ್ಮತ್ತ ತಿರುಗಿದರು. ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾವೆಲ್ಲರೂ ಒಂದೇ ದೃಶ್ಯವನ್ನು ನೋಡಿದ್ದೇವೆ. ಆ 2 ವ್ಯಕ್ತಿಗಳು ಸಂಪೂರ್ಣ ಬಿಳಿಯಾದ ಕಣ್ಣುಗುಡ್ಡೆಗಳನ್ನು ಹೊಂದಿದ್ದರು. ಅವರ ಕಣ್ಣುಗಳು ಯಾವುದೇ ಬೆಳಕನ್ನು ಪ್ರತಿಫಲಿಸುತ್ತಿರಲಿಲ್ಲ, ಕೇವಲ ಶೂನ್ಯವಾಗಿ ಕಾಣಿಸುತ್ತಿತ್ತು. ನಾವು ಅಲ್ಲಿಂದ ವೇಗವಾಗಿ ಹೊರಟೆವು. ನಾವು ಮುಂದಿನ ನಗರದ ತನಕ ಎಲ್ಲಿಯೂ ನಿಲ್ಲಲಿಲ್ಲ. ಇದು ನಮಗಾದ ಒಂದು ಭಯಾನಕ ಅನುಭವ. ಆ ಪೆಟ್ರೋಲ್ ಬಂಕ್ ಮತ್ತು ವಿಶ್ರಾಂತಿ ನಿಲಯದ ಬಗ್ಗೆ, ಆ ಸ್ಥಳ ಭಯಾನಕವೆಂದು ನಾವು ನೋಡಿದ್ದ ಯಾವುದೇ ನಕ್ಷೆಯಲ್ಲಿಯೂ ಸಹ ಉಲ್ಲೇಖಿಸಲಾಗಿಲ್ಲ. ಅಂತರ್ರಾಜ್ಯದಲ್ಲಿ ಯಾವ ಸ್ಥಳವನ್ನು ನೋಡಬೇಕೆಂದು ನಮಗೆ ನಿಖರವಾಗಿ ತಿಳಿದಿತ್ತು, ಆದರೆ ಆ ಭಯಾನಕ ಸ್ಥಳದ ಬಗ್ಗೆ ನಮಗೆ ಅದನ್ನು ಗೂಗಲ್ ನಕ್ಷೆಯಲ್ಲಿ ಮತ್ತು ನಮ್ಮಲ್ಲಿರುವ ಯಾವುದೇ ಕಾಗದದ ನಕ್ಷೆಯಲ್ಲಿ ಕಂಡುಹಿಡಿಯಲಾಗಲಿಲ್ಲ. ನಾವು ಆ ರಸ್ತೆಯ ಆ ಭಯಾನಕ ಪೆಟ್ರೋಲ್ ಬಂಕ್ ಮತ್ತು ವಿಶ್ರಾಂತಿ ನಿಲಯದ ಬಗ್ಗೆ ಅಲ್ಲಿನ ಸ್ಥಳೀಯರನ್ನು ಕೇಳಿದೆವು, ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವರ ಗೊಂದಲಮಯ ನೋಟವನ್ನು ಮಾತ್ರ ಪಡೆದುಕೊಂಡೆವು. ನಾವು ಮತ್ತೆ ಆ ರಾಜ್ಯದಲ್ಲಿ ಪ್ರಯಾಣಿಸಿದ್ದೇವೆ, ಆದರೆ ಮತ್ತೆ ಆ ಜಾಗಕ್ಕೆ ತಲುಪಿದಾಗ ಆ ಜಾಗವನ್ನು ನೋಡಿದ ನಮಗೆ ಅಲ್ಲಿ ಯಾವುದೇ ಪೆಟ್ರೋಲ್ ಬಂಕ್ ಆಗಲಿ ವಿಶ್ರಾಂತಿ ನಿಲಯವಾಗಲಿ ಕಾಣಿಸಲಿಲ್ಲ.